ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಒಂದು ಮುಗ್ಧ ಹುಡುಗಿ, ಕಾಲೇಜ್ ಗೋಯಿಂಗ್ ಗರ್ಲ್, ಅವಳ ಲೈಫಲ್ಲಿ ಸ್ಟ್ರಗಲ್ಸ್ ಹೇಗಿರುತ್ತೆ, ಆ ಚಾಲೆಂಜಸ್ ಹೇಗೆ ಅವಳು ಫೇಸ್ ಮಾಡ್ತಾಳೆ, ಆ ರೀತಿ ಒಂದು ಪಾತ್ರ ಬರುತ್ತೆ. ಬಟ್ ಸಿನಿಮಾ ಮುಗಿದ ಮೇಲೆ, ಸಿನಿಮಾದಿಂದ ಹೊರಗಡೆ ಬಂದ ಮೇಲೆ ನಿಮ್ಗೇನು ಅನ್ಸುತ್ತೆ ಅಂದರೆ, ಡೆಫಿನೆಟ್ಲಿ ಈ ಮೀರಾ ಅನ್ನೋ ಒಂದು ಪಾತ್ರಕ್ಕೆ ತುಂಬ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತೀರಾ. ಏನು ಹೇಳ್ಬೋದಂದರೆ, ಈ ಒಂದು ಪಾತ್ರ ನಮ್ಮ ಸುತ್ತನೇ ಇದೆ. ನಮ್ಮ ಮನೆ ಹುಡುಗಿನೇ ಈ ಪಾತ್ರ, ನಮ್ಮ ಮನೆ ಹುಡುಗಿ ಥರನೇ ಇದ್ದಾಳೆ, ಅಥವಾ ಹುಡುಗರಿಗೆ ಅನಿಸ್ಬೋದು ನಮ್ಮ ಸುತ್ತಮುತ್ತನೇ ಈ ಥರ ಹುಡುಗಿನ ನೋಡಿರ್ಬೋದು. ಇಟ್ಸ್ ನಾಟ್ ಜಸ್ಟ್ ಮುಗ್ಧತೆ ಮಾತ್ರ ಇಲ್ಲ, ಈವನ್ ದ ಪರ್ಫಾರ್ಮೆನ್ಸಲ್ಲೂ ತುಂಬ ಚಾಲೆಂಜಿಂಗ್ ಆದ ಒಂದು ಪಾತ್ರ. ಸೊ ಇಂಥ ಒಂದು ಪಾತ್ರ ಸಿಗಬೇಕು ಅಂತ ನಾನು ಐ ವಾಸ್ ಈಗಲಿ ವೇಟಿಂಗ್. ಇದು ನನ್ನ ಈ ವರ್ಷ ರಿಲೀಸ್ ಆಗ್ತಾ ಇರೋ 2ನೇ ಸಿನಿಮಾ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸೀಟೆ ಜನ ಮೊದಲನೇ ಸಿನಿಮಾ ನಂದು ಜಾನ್ವರಿಯಲ್ಲಿ ರಿಲೀಸ್ ಆಯಿತು. ಸೊ ಇದು ನನ್ನ 2ನೇ ಸಿನಿಮಾ ಈ ವರ್ಷ ರಿಲೀಸ್ ಆಗ್ತಾ ಇರೋದು. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಒಂದು ವಿಭಿನ್ನತೆ ಇದೆ. ಇಟ್ಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಈ ಪಾತ್ರಕ್ಕೆ ನಾನು ಮಾಡಬೇಕಾಗಿರೋ ಪ್ರಿಪ್ರೇಷನ್ ಸಹ ತುಂಬಾ ಇತ್ತು. ಆ ಪಾತ್ರದ ಪ್ರಿಪ್ರೇಷನ್ಗೆ ಡೈರೆಕ್ಟರ್ ಸಪೋರ್ಟ್ ತುಂಬಾ ಇತ್ತು. ಫ್ರಮ್ ದ ಡೇ ಒನ್ ಈ ಪಾತ್ರಕ್ಕೆ ಇಟ್ ರಿಕ್ವೈರ್ಸ್ ಲಾಡ್ ಆಫ್ ಪರ್ಫಾರ್ಮೆನ್ಸ್. ತುಂಬ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಇದು.